ನಮ್ಮ ರೈತರು ಹೋರಾಟ ಮಾಡಾತ ಇವತ್ತಿಗೆ 7 ದಿವಸ ಆಯ್ತು. ಈ ನಮ್ಮ ಕರ್ನಾಟಕದ ನೀಚ ಸರ್ಕಾರ ಯಾವುದೇ ರೀತಿಯಿಂದ ಕ್ಯಾರೆ ಅನ್ನತಿಲ್ಲ. ಇಷ್ಟ್ರ ಮಗೆ ತಿಳ್ಕೊಂಬಿಡ್ರಿ ಅವ್ರು ಯಾವ ತರ ಮರ್ಯಾದೆ ಐತಿ ನಮ್ಮ ಕರ್ನಾಟಕ ರಾಜ್ಯ ಒಳಗ ಅಂತ ಹೇಳಿ. ಕೆಲವೊಂದಿಷ್ಟು ನ್ಯೂಸ್ ಚಾನಲ್ದವ್ರು ಈ ಹೋರಾಟದ ಬಗ್ಗೆ ಪ್ರಚಾರ ಮಾಡಾತಾರಪ್ಪ, ಇಲ್ಲ ಅಂತಲ್ಲ. ಆದ್ರೆ ಎಲ್ಲೆಲ್ಲಿ ಹೋರಾಟ ಮಾಡಾತಾರ ಎಂಬುದನ್ನ ತೋರ್ಸಾತಾರ ಕರೆಕ್ಟ್ ಆಗಿ. ಬಟ್ ಅದರಿಂದ ಈ ನೀಚ ಸರ್ಕಾರದಿಂದ ಹೆಂಗ್ ಪರಿಹಾರ ಪಡ್ಕೋಬೇಕು ಅನ್ನೋದನ್ನ ಒಬ್ರು ಮೀಡಿಯಾದವರು ಹೇಳಾತಿಲ್ಲ, ಬಟ್ ಒಬ್ರು ಹೇಳಾತಾರಿ. ಇದರಿಂದ ನಿಮಗೆ ಪರಿಹಾರ ಹೇಗ್ ಸಿಗತೈತೆ ಅಂತ ಹೇಳಿ. ನಿಮ್ಗೆ ಟೈಮ್ ಇದ್ರ ಪೂರ್ಣ ನೋಡ್ರಿ, ಇಲ್ಲಾರ ನಿಮ್ ಇಷ್ಟ. ಇಲ್ಲಿ ಮಂತ್ರಿಗಳು ನಮ್ಮ ಹತ್ರ ಬರಲಿ, ಫ್ಯಾಕ್ಟರಿ ಮಾಲೀಕರು ಬರಲಿ, ಸರ್ಕಾರ ನಮಗೆ ಸಹಾಯ ಮಾಡಲಿ ಅಂತ ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ಕೂತು ಕಾಯೋ ಬದಲು ರೈತರೊಂದು ಸಣ್ಣ ಕೆಲಸ ಮಾಡಿಬಿಡಬಹುದು. ಏನಿಲ್ಲ, ಸಿಂಪಲ್ ಆಗಿ ಮುಂದಿನ ವರ್ಷ ಕಬ್ಬು ನಾಟಿ ಮಾಡೋದನ್ನ ನಿಲ್ಲಿಸಿ, ಅಥವಾ ನೀವೀಗ ಎಷ್ಟು ಬೆಳೀತಾ ಇದ್ದೀರಿ ಅದನ್ನ ಅರ್ಧಕ್ಕೆ ಕಡಿಮೆ ಮಾಡ್ಕೊಳ್ಳಿ. 100 ಟನ್ ಬೆಳೆಯೋ ರೈತ 50 ಟನ್ಗೆ ಇಳಿಸ್ಲಿ, 10 ಟನ್ ಬೆಳೆಯೋ ರೈತ 5 ಟನ್ಗೆ ಇಳಿಸಿ ನೋಡಿ. ಫ್ಯಾಕ್ಟರಿಗಳಿಗೆ ಕಬ್ಬಿನ ಕೊರತೆ ಉಂಟಾಗತ್ತೆ. ಅವರು ಕೂಡ ಬಂಡವಾಳ ಹಾಕೊಂಡು ಸಂಬಳ ಕೊಟ್ಕೊಂಡು ಲಾಭದ ನಿರೀಕ್ಷೆಯಲ್ಲೇ ಕೂತಿರ್ತಾರೆ ಅಲ್ವಾ. 1-2 ವರ್ಷ ನಷ್ಟಕ್ಕೀಡಾದ್ರೆ ರೈತರ ಕಷ್ಟ ಏನು ಅನ್ನೋದು ಅವ್ರಿಗೂ ಗೊತ್ತಾಗತ್ತೆ. ಇನ್ನು ಕಬ್ಬು ಬೆಳೆ ಕಡಿಮೆ ಆದರೆ ಕಬ್ಬಿನ ಖರೀದಿಗೆ ಕಾಂಪಿಟೇಷನ್ ಶುರು ಆಗುತ್ತೆ. ಆಗ ನೀವು ಕೇಳಿದ ಬೆಲೆ ಕೊಟ್ಟು ಕಟಾವು ಮಾಡ್ಕೊಂಡು ಹೋಗೋ ಮಟ್ಟಕ್ಕೆ ಅವ್ರು ಬರ್ತಾರೆ. ಅವರು ಬರದೇ ಇದ್ರು ಸುಮ್ಮನೆ ಕೂತ್ಕೊಂಡು ವರ್ಷಕ್ಕೊಂದು 35-40 ಸಾವಿರ ಕೋಟಿ ರೂಪಾಯಿಗಳನ್ನ ಎಣಿಸ್ತಾ ಇದೆಯಲ್ಲ ಸರ್ಕಾರ, ಅದು ಬರುತ್ತೆ ನಿಮ್ಮ ಮನೆ ಹತ್ರಕ್ಕೆ. ಇನ್ನು ಕಬ್ಬು ಬೆಳೆದೇ ಇದ್ರೆ ರೈತ ಇನ್ನೇನೋ ಬೆಳಿಬಹುದು. 1-2 ವರ್ಷ ಕಬ್ಬಿಗೆ ರೆಸ್ಟ್ ಕೊಟ್ರೆ ಪ್ರಪಂಚ ಮುಳುಗ್ ಹೋಗೋದಿಲ್ಲ. ಆದ್ರೆ ಸಕ್ಕರೆ ಕಾರ್ಖಾನೆಯಲ್ಲಿ ಸಕ್ಕರೆ ಮೊಲಾಸಿಸ್ನೇ ತಯಾರು ಮಾಡಬೇಕು. ಅವರು ಆ ಫ್ಯಾಕ್ಟರಿಗಳಲ್ಲಿ ಭತ್ತ ಕೊಟ್ಟೋದಕ್ಕಾಗೋದಿಲ್ಲ. ನೀವು ಇಷ್ಟು ಮಾಡಿದ್ರೆ ಸಕ್ಕರೆ ಕಾರ್ಖಾನೆಗಳ ದಣಿಗಳು ಖಾಸಗಿ ವಿಮಾನಗಳನ್ನ ಬಿಟ್ಟು ನಿಮ್ಮ ಊರುಗಳಿಗೆ ಬರೋ ಹಾಗಾಗತ್ತೆ. ಆದ್ರೆ ಅದನ್ನ ಮಾಡೋದಕ್ಕೆ ರೈತರಲ್ಲಿ ಒಂದು ಒಗ್ಗಟ್ಟು ಬೇಕು. ರೈತ ಸಂಘಟನೆಗಳ ನಾಯಕರಲ್ಲಿ ಪ್ರಾಮಾಣಿಕತೆ ಮತ್ತು ಇಚ್ಛಾಶಕ್ತಿ ಬೇಕು. ಅದು ಸಾಧ್ಯ ಆದ್ರೆ ರೈತರ ಸಮಸ್ಯೆಗಳು ಈಡೇರುತ್ತವೆ. ಸರ್ಕಾರ ಯಾವುದಾದ್ರೂ ಧಣಿ ಯಾವನಾದ್ರೂ ನಿಮ್ಮ ಹತ್ರಕ್ಕೆ ಬರಲೇಬೇಕಾಗತ್ತೆ. ಆದ್ರೆ ಇದು ಸಾಧ್ಯನಾ? ರಾಜ್ಯದ ರೈತರು ಯೋಚನೆ ಮಾಡಬೇಕು. ಹಾಗೆ ಇದು ಕೇವಲ ಬೆಳಗಾವಿಯ ರೈತರ ಪ್ರತಿಭಟನೆ ಮಾತ್ರ ಆಗಿ ಉಳಿಬಾರದು. ಕಬ್ಬು ಬೆಳೆಯುವ ಇನ್ನಿತರ ಜಿಲ್ಲೆಗಳ ರೈತರು ಕೂಡ ಬೆಳಗಾವಿಯ ರೈತ ಸಹೋದರರ ಜೊತೆ ಸೇರ್ಲಿ. ಅವರಿಗೆ ಎಲ್ಲ ರೈತರ ಬೆಂಬಲವೂ ಸಿಗಲಿ. ಒಗ್ಗಟ್ಟಿದ್ರೆ ಮಾತ್ರ ಬೆಲೆ ಮತ್ತು ಬಲ.